ಅದು ಒಂದೆರಡು ರೂಪಾಯಿ ಅಲ್ಲ, ಬರೋಬ್ಬರಿ 37,370 ಕೋಟಿ ಕಾಸು. ರಾಜ್ಯ ಸರ್ಕಾರ ಗುತ್ತಿಗೆದಾರರ ಇಷ್ಟೊಂದು ಮೊತ್ತದ ಬಾಕಿ ಹಣವನ್ನ ಪಾವತಿ ಮಾಡೇ ಇಲ್ವಂತೆ. ಅದರಿಂದ ಗುತ್ತಿಗೆದಾರರು ಸಮರ ಸಾರಿದ್ದಾರೆ. ಊರಿಗೆ ರೋಡ್ ಆಗ್ಬೇಕು ಅಂದ್ರು, ಚರಂಡಿ ಮಾಡಿಸಬೇಕು ಅಂದ್ರು, ಯಾವುದೇ ಅಭಿವೃದ್ಧಿ ಕಾಮಗಾರಿ ಆಗ್ಬೇಕು ಅಂದ್ರೆ ಗುತ್ತಿಗೆದಾರರು ಬೇಕೇ ಬೇಕು. ಸರ್ಕಾರದ ಸಕಲ ಸೌಕರ್ಯ ನಮಗೆ ಸಿಗುವುದಕ್ಕೆ ಅವರು ಕಾರಣ. ಆದರೆ ಅದೇ ಗುತ್ತಿಗೆದಾರರು ಇದೀಗ ಬೀದಿಗೆ ಬಂದಿದ್ದಾರೆ. ಬಿಲ್ ಕ್ಲಿಯರ್ ಮಾಡದಿದ್ದರೆ ಕಾಮಗಾರಿ ಸ್ಥಗಿತ. ಕೈ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಹೋರಾಟ. ರಾಜ್ಯ ಸರ್ಕಾರ ಗುತ್ತಿಗೆದಾರರಿಗೆ ಪಾವತಿಸಬೇಕಾಗಿರುವ ಬಾಕಿ ಬಿಲ್ ಬಿಡುಗಡೆ ಮಾಡದಿದ್ದಕ್ಕೆ ಗುತ್ತಿಗೆದಾರರ ಸಂಘವು ನೇರ ಸಮರ ಸಾರಿದೆ. ಮಾರ್ಚ್ 5ರೊಳಗೆ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಅಥವಾ ಸಿಎಂ ಸಭೆ ಕರೆದು ಚರ್ಚಿಸದಿದ್ರೆ ಎಲ್ಲಾ ಇಲಾಖೆಗಳ ಕಾಮಗಾರಿಗಳನ್ನು ನಿಲ್ಲಿಸಲು ನಿರ್ಧರಿಸಿದೆ. ನಾವು 5ನೇ ತಾರೀಕು 5/3/26ನೇ ತಾರೀಕು ನಾವು ಮುಷ್ಕರ ಹಮ್ಮಿಕೊಂಡಿದೀವಿ. ಡೇಟ್ ನ ಕನ್ಫರ್ಮ್ ಮಾಡ್ತೀವಿ. ಇನ್ನೊಂದು 2-3 ದಿನದೊಳಗೆ ಪೊಲೀಸ್ನವ್ರಿಗೆ ಅಪ್ರೋಚ್ ಮಾಡ್ತಾ ಇದೀವಿ. ಸಪೋಸ್ ಅವರು ನಮಗೆ ಅಷ್ಟರೊಳಗೆ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ನಮಗೆ ಒನ್ ಟೈಮ್ ಸೆಟಲ್ಮೆಂಟ್, ನಮ್ಗೆ ಇರ್ತಕ್ಕಂಥ 2 ವರ್ಷ ಕಾದಿದೀವಿ ಮನೆ ಮುಖ್ಯಮಂತ್ರಿಗಳಿಗೆ, ನಮಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ನಮಗೆಲ್ಲ ಕೊಟ್ಬಿಟ್ರೆ ನಾವು ಯಾವ ಮುಷ್ಕರಕ್ಕೂ ಹೋಗಲ್ಲ, ಯಾವ್ದು ಹೋಗಲ್ಲ. ನಿಮ್ಮ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿಸುವಂತ ಕೆಲಸ ನಾವು ಮಾಡೋಣ. ಹಣ ಬಿಡುಗಡೆ ವಿಚಾರದಲ್ಲಿ ಪರ್ಸೆಂಟೇಜ್. ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ಜಾಸ್ತಿ ಇದೆ, ಬೇರೆದ್ ಕೇಳಬೇಡಿ. ಹಣ ಬಿಡುಗಡೆ ವಿಚಾರದಲ್ಲಿ ಜಾಸ್ತಿ ಇದೆ. 3 ವರ್ಷಕ್ಕೂ ನಾವು ಕೊಡಬೇಕು. ಅದೇ ಪರ್ಸೆಂಟೇಜ್ ಜಾಸ್ತಿ ಇದೆ. 3 ವರ್ಷಕ್ಕೂ ನಾವು 60, 50, 30 ಅಂತ ಹೇಳೋದಿಲ್ಲ. ಹಣ ಬಿಡುಗಡೆ ವಿಚಾರವಾಗಿ ಎಲ್ಲಾ ಇಲಾಖೆಗಳು ಜಾಸ್ತಿ ತಗೊಂತಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದ್ಬಿಟ್ಟು ಕಡಿಮೆ ಮಾಡಬೇಕು. ಅವ್ರು ಕರೆದೇಳಿದ್ರೆ ನಾವು ಹೇಳ್ತೀವಲ್ಲ, ಕಡಿಮೆ ತಗೊಳ್ಳಿ ಅಂತ. ಗುತ್ತಿಗೆದಾರ ಸಂಘವು ಮಾರ್ಚ್ 5ರ ಗಡುವು ನೀಡಿದ್ದು, ಅಷ್ಟರೊಳಗೆ ಸರ್ಕಾರ ಸ್ಪಂದಿಸದಿದ್ರೆ ರಾಜ್ಯದ ಎಲ್ಲಾ ಸರ್ಕಾರಿ ಕಾಮಗಾರಿಗಳು ಬಂದ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ಒಂದೆರಡು ರೂಪಾಯಿ ಅಲ್ಲ, ಬರೋಬ್ಬರಿ 37,370 ಕೋಟಿ ಕಾಸು. ರಾಜ್ಯ ಸರ್ಕಾರ ಗುತ್ತಿಗೆದಾರರ ಇಷ್ಟೊಂದು ಮೊತ್ತದ ಬಾಕಿ ಹಣವನ್ನ ಪಾವತಿ ಮಾಡೇ ಇಲ್ವಂತೆ. ಅದರಿಂದ ಗುತ್ತಿಗೆದಾರರು ಸಮರ ಸಾರಿದ್ದಾರೆ. ಊರಿಗೆ ರೋಡ್ ಆಗ್ಬೇಕು ಅಂದ್ರು, ಚರಂಡಿ ಮಾಡಿಸಬೇಕು ಅಂದ್ರು, ಯಾವುದೇ ಅಭಿವೃದ್ಧಿ ಕಾಮಗಾರಿ ಆಗ್ಬೇಕು ಅಂದ್ರೆ ಗುತ್ತಿಗೆದಾರರು ಬೇಕೇ ಬೇಕು. ಸರ್ಕಾರದ ಸಕಲ ಸೌಕರ್ಯ ನಮಗೆ ಸಿಗುವುದಕ್ಕೆ ಅವರು ಕಾರಣ. ಆದರೆ ಅದೇ ಗುತ್ತಿಗೆದಾರರು ಇದೀಗ ಬೀದಿಗೆ ಬಂದಿದ್ದಾರೆ. ಬಿಲ್ ಕ್ಲಿಯರ್ ಮಾಡದಿದ್ದರೆ ಕಾಮಗಾರಿ ಸ್ಥಗಿತ. ಕೈ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಹೋರಾಟ. ರಾಜ್ಯ ಸರ್ಕಾರ ಗುತ್ತಿಗೆದಾರರಿಗೆ ಪಾವತಿಸಬೇಕಾಗಿರುವ ಬಾಕಿ ಬಿಲ್ ಬಿಡುಗಡೆ ಮಾಡದಿದ್ದಕ್ಕೆ ಗುತ್ತಿಗೆದಾರರ ಸಂಘವು ನೇರ ಸಮರ ಸಾರಿದೆ. ಮಾರ್ಚ್ 5ರೊಳಗೆ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಅಥವಾ ಸಿಎಂ ಸಭೆ ಕರೆದು ಚರ್ಚಿಸದಿದ್ರೆ ಎಲ್ಲಾ ಇಲಾಖೆಗಳ ಕಾಮಗಾರಿಗಳನ್ನು ನಿಲ್ಲಿಸಲು ನಿರ್ಧರಿಸಿದೆ. ನಾವು 5ನೇ ತಾರೀಕು 5/3/26ನೇ ತಾರೀಕು ನಾವು ಮುಷ್ಕರ ಹಮ್ಮಿಕೊಂಡಿದೀವಿ. ಡೇಟ್ ನ ಕನ್ಫರ್ಮ್ ಮಾಡ್ತೀವಿ. ಇನ್ನೊಂದು 2-3 ದಿನದೊಳಗೆ ಪೊಲೀಸ್ನವ್ರಿಗೆ ಅಪ್ರೋಚ್ ಮಾಡ್ತಾ ಇದೀವಿ. ಸಪೋಸ್ ಅವರು ನಮಗೆ ಅಷ್ಟರೊಳಗೆ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ನಮಗೆ ಒನ್ ಟೈಮ್ ಸೆಟಲ್ಮೆಂಟ್, ನಮ್ಗೆ ಇರ್ತಕ್ಕಂಥ 2 ವರ್ಷ ಕಾದಿದೀವಿ ಮನೆ ಮುಖ್ಯಮಂತ್ರಿಗಳಿಗೆ, ನಮಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ನಮಗೆಲ್ಲ ಕೊಟ್ಬಿಟ್ರೆ ನಾವು ಯಾವ ಮುಷ್ಕರಕ್ಕೂ ಹೋಗಲ್ಲ, ಯಾವ್ದು ಹೋಗಲ್ಲ. ನಿಮ್ಮ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಅದು ಪ್ರಾಬ್ಲಮ್ ಸಾಲ್ವ್ ಮಾಡಿಸುವಂತ ಕೆಲಸ ನಾವು ಮಾಡೋಣ. ಹಣ ಬಿಡುಗಡೆ ವಿಚಾರದಲ್ಲಿ ಪರ್ಸೆಂಟೇಜ್. ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ಜಾಸ್ತಿ ಇದೆ, ಬೇರೆದ್ ಕೇಳಬೇಡಿ. ಹಣ ಬಿಡುಗಡೆ ವಿಚಾರದಲ್ಲಿ ಜಾಸ್ತಿ ಇದೆ. 3 ವರ್ಷಕ್ಕೂ ನಾವು ಕೊಡಬೇಕು. ಅದೇ ಪರ್ಸೆಂಟೇಜ್ ಜಾಸ್ತಿ ಇದೆ. 3 ವರ್ಷಕ್ಕೂ ನಾವು 60, 50, 30 ಅಂತ ಹೇಳೋದಿಲ್ಲ. ಹಣ ಬಿಡುಗಡೆ ವಿಚಾರವಾಗಿ ಎಲ್ಲಾ ಇಲಾಖೆಗಳು ಜಾಸ್ತಿ ತಗೊಂತಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದ್ಬಿಟ್ಟು ಕಡಿಮೆ ಮಾಡಬೇಕು. ಅವ್ರು ಕರೆದೇಳಿದ್ರೆ ನಾವು ಹೇಳ್ತೀವಲ್ಲ, ಕಡಿಮೆ ತಗೊಳ್ಳಿ ಅಂತ. ಗುತ್ತಿಗೆದಾರ ಸಂಘವು ಮಾರ್ಚ್ 5ರ ಗಡುವು ನೀಡಿದ್ದು, ಅಷ್ಟರೊಳಗೆ ಸರ್ಕಾರ ಸ್ಪಂದಿಸದಿದ್ರೆ ರಾಜ್ಯದ ಎಲ್ಲಾ ಸರ್ಕಾರಿ ಕಾಮಗಾರಿಗಳು ಬಂದ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಅದು ಒಂದೆರಡು ರೂಪಾಯಿ ಅಲ್ಲ, ಬರೋಬ್ಬರಿ 37,370 ಕೋಟಿ ಕಾಸು. ರಾಜ್ಯ ಸರ್ಕಾರ ಗುತ್ತಿಗೆದಾರರ ಇಷ್ಟೊಂದು ಮೊತ್ತದ ಬಾಕಿ ಹಣವನ್ನ ಪಾವತಿ ಮಾಡೇ ಇಲ್ವಂತೆ. ಅದರಿಂದ ಗುತ್ತಿಗೆದಾರರು ಸಮರ ಸಾರಿದ್ದಾರೆ. ಊರಿಗೆ ರೋಡ್ ಆಗ್ಬೇಕು ಅಂದ್ರು, ಚರಂಡಿ ಮಾಡಿಸಬೇಕು ಅಂದ್ರು, ಯಾವುದೇ ಅಭಿವೃದ್ಧಿ ಕಾಮಗಾರಿ ಆಗ್ಬೇಕು ಅಂದ್ರೆ ಗುತ್ತಿಗೆದಾರರು ಬೇಕೇ ಬೇಕು. ಸರ್ಕಾರದ ಸಕಲ ಸೌಕರ್ಯ ನಮಗೆ ಸಿಗುವುದಕ್ಕೆ ಅವರು ಕಾರಣ. ಆದರೆ ಅದೇ ಗುತ್ತಿಗೆದಾರರು ಇದೀಗ ಬೀದಿಗೆ ಬಂದಿದ್ದಾರೆ. ಬಿಲ್ ಕ್ಲಿಯರ್ ಮಾಡದಿದ್ದರೆ ಕಾಮಗಾರಿ ಸ್ಥಗಿತ. ಕೈ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಹೋರಾಟ. ರಾಜ್ಯ ಸರ್ಕಾರ ಗುತ್ತಿಗೆದಾರರಿಗೆ ಪಾವತಿಸಬೇಕಾಗಿರುವ ಬಾಕಿ ಬಿಲ್ ಬಿಡುಗಡೆ ಮಾಡದಿದ್ದಕ್ಕೆ ಗುತ್ತಿಗೆದಾರರ ಸಂಘವು ನೇರ ಸಮರ ಸಾರಿದೆ. ಮಾರ್ಚ್ 5ರೊಳಗೆ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಅಥವಾ ಸಿಎಂ ಸಭೆ ಕರೆದು ಚರ್ಚಿಸದಿದ್ರೆ ಎಲ್ಲಾ ಇಲಾಖೆಗಳ ಕಾಮಗಾರಿಗಳನ್ನು ನಿಲ್ಲಿಸಲು ನಿರ್ಧರಿಸಿದೆ. ನಾವು 5ನೇ ತಾರೀಕು 5/3/26ನೇ ತಾರೀಕು ನಾವು ಮುಷ್ಕರ ಹಮ್ಮಿಕೊಂಡಿದೀವಿ. ಡೇಟ್ ನ ಕನ್ಫರ್ಮ್ ಮಾಡ್ತೀವಿ. ಇನ್ನೊಂದ್ 2-3 ದಿನದೊಳಗೆ ಪೊಲೀಸ್ನವ್ರಿಗೆ ಅಪ್ರೋಚ್ ಮಾಡ್ತಾ ಇದೀವಿ. ಸಪೋಸ್ ಅವರು ನಮಗೆ ಅಷ್ಟರೊಳಗೆ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ನಮಗೆ ಒನ್ ಟೈಮ್ ಸೆಟಲ್ಮೆಂಟ್, ನಮ್ಗೆ ಇರ್ತಕ್ಕಂಥ 2 ವರ್ಷ ಕಾದಿದೀವಿ ಮನೆ ಮುಖ್ಯಮಂತ್ರಿಗಳಿಗೆ, ನಮಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ನಮಗೆಲ್ಲ ಕೊಟ್ಬಿಟ್ರೆ ನಾವು ಯಾವ ಮುಷ್ಕರಕ್ಕೂ ಹೋಗಲ್ಲ, ಯಾವ್ದು ಹೋಗಲ್ಲ. ನಿಮ್ಮ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಸುವಂತ ಕೆಲಸ ನಾವು ಮಾಡೋಣ. ಹಣ ಬಿಡುಗಡೆ ವಿಚಾರದಲ್ಲಿ ಪರ್ಸೆಂಟೇಜ್. ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ಜಾಸ್ತಿ ಇದೆ, ಬೇರೆದ್ ಕೇಳಬೇಡಿ. ಹಣ ಬಿಡುಗಡೆ ವಿಚಾರದಲ್ಲಿ ಜಾಸ್ತಿ ಇದೆ. 3 ವರ್ಷಕ್ಕೂ ನಾವು ಕೊಡಬೇಕು. ಅದೇ ಪರ್ಸೆಂಟೇಜ್ ಜಾಸ್ತಿ ಇದೆ. 3 ವರ್ಷಕ್ಕೂ ನಾವು 60, 50, 30 ಅಂತ ಹೇಳೋದಿಲ್ಲ. ಹಣ ಬಿಡುಗಡೆ ವಿಚಾರವಾಗಿ ಎಲ್ಲಾ ಇಲಾಖೆಗಳು ಜಾಸ್ತಿ ತಗೊಂತಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದ್ಬಿಟ್ಟು ಕಡಿಮೆ ಮಾಡಬೇಕು. ಅವ್ರು ಕರೆದು ಹೇಳಿದ್ರೆ ನಾವು ಹೇಳ್ತೀವಲ್ಲ, ಕಡಿಮೆ ತಗೊಳ್ಳಿ ಅಂತ. ಗುತ್ತಿಗೆದಾರ ಸಂಘವು ಮಾರ್ಚ್ 5ರ ಗಡುವು ನೀಡಿದ್ದು, ಅಷ್ಟರೊಳಗೆ ಸರ್ಕಾರ ಸ್ಪಂದಿಸದಿದ್ರೆ ರಾಜ್ಯದ ಎಲ್ಲಾ ಸರ್ಕಾರಿ ಕಾಮಗಾರಿಗಳು ಬಂದ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ಒಂದೆರಡು ರೂಪಾಯಿ ಅಲ್ಲ, ಬರೋಬ್ಬರಿ 37,370 ಕೋಟಿ ಕಾಸು. ರಾಜ್ಯ ಸರ್ಕಾರ ಗುತ್ತಿಗೆದಾರರ ಇಷ್ಟೊಂದು ಮೊತ್ತದ ಬಾಕಿ ಹಣವನ್ನ ಪಾವತಿ ಮಾಡೇ ಇಲ್ವಂತೆ. ಅದರಿಂದ ಗುತ್ತಿಗೆದಾರರು ಸಮರ ಸಾರಿದ್ದಾರೆ. ಊರಿಗೆ ರೋಡ್ ಆಗ್ಬೇಕು ಅಂದ್ರು, ಚರಂಡಿ ಮಾಡಿಸಬೇಕು ಅಂದ್ರು, ಯಾವುದೇ ಅಭಿವೃದ್ಧಿ ಕಾಮಗಾರಿ ಆಗ್ಬೇಕು ಅಂದ್ರೆ ಗುತ್ತಿಗೆದಾರರು ಬೇಕೇ ಬೇಕು. ಸರ್ಕಾರದ ಸಕಲ ಸೌಕರ್ಯ ನಮಗೆ ಸಿಗುವುದಕ್ಕೆ ಅವರು ಕಾರಣ. ಆದರೆ ಅದೇ ಗುತ್ತಿಗೆದಾರರು ಇದೀಗ ಬೀದಿಗೆ ಬಂದಿದ್ದಾರೆ. ಬಿಲ್ ಕ್ಲಿಯರ್ ಮಾಡದಿದ್ದರೆ ಕಾಮಗಾರಿ ಸ್ಥಗಿತ. ಕೈ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಹೋರಾಟ. ರಾಜ್ಯ ಸರ್ಕಾರ ಗುತ್ತಿಗೆದಾರರಿಗೆ ಪಾವತಿಸಬೇಕಾಗಿರುವ ಬಾಕಿ ಬಿಲ್ ಬಿಡುಗಡೆ ಮಾಡದಿದ್ದಕ್ಕೆ ಗುತ್ತಿಗೆದಾರರ ಸಂಘವು ನೇರ ಸಮರ ಸಾರಿದೆ. ಮಾರ್ಚ್ 5ರೊಳಗೆ ಬಾಕಿ ಹಣ ಬಿಡುಗಡೆ ಮಾಡದಿದ್ರೆ ಅಥವಾ ಸಿಎಂ ಸಭೆ ಕರೆದು ಚರ್ಚಿಸದಿದ್ರೆ ಎಲ್ಲಾ ಇಲಾಖೆಗಳ ಕಾಮಗಾರಿಗಳನ್ನು ನಿಲ್ಲಿಸಲು ನಿರ್ಧರಿಸಿದೆ. ನಾವು 5ನೇ ತಾರೀಕು 5/3/26ನೇ ತಾರೀಕು ನಾವು ಮುಷ್ಕರ ಹಮ್ಮಿಕೊಂಡಿದೀವಿ. ಡೇಟ್ ನ ಕನ್ಫರ್ಮ್ ಮಾಡ್ತೀವಿ. ಇನ್ನೊಂದ್ 2-3 ದಿನದೊಳಗೆ ಪೊಲೀಸ್ನವ್ರಿಗೆ ಅಪ್ರೋಚ್ ಮಾಡ್ತಾ ಇದೀವಿ. ಸಪೋಸ್ ಅವರು ನಮಗೆ ಅಷ್ಟರೊಳಗೆ ನಮ್ಮನ್ನು ಕರೆದು ಮೀಟಿಂಗ್ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸಿ ನಮಗೆ ಒನ್ ಟೈಮ್ ಸೆಟಲ್ಮೆಂಟ್, ನಮ್ಗೆ ಇರ್ತಕ್ಕಂಥ 2 ವರ್ಷ ಕಾದಿದೀವಿ ಮನೆ ಮುಖ್ಯಮಂತ್ರಿಗಳಿಗೆ, ನಮಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್. ನಮಗೆಲ್ಲ ಕೊಟ್ಬಿಟ್ರೆ ನಾವು ಯಾವ ಮುಷ್ಕರಕ್ಕೂ ಹೋಗಲ್ಲ, ಯಾವ್ದು ಹೋಗಲ್ಲ. ನಿಮ್ಮ ಮುಖಾಂತರ, ಮಾಧ್ಯಮಗಳ ಮುಖಾಂತರ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿಸುವಂತ ಕೆಲಸ ನಾವು ಮಾಡೋಣ. ಹಣ ಬಿಡುಗಡೆ ವಿಚಾರದಲ್ಲಿ ಪರ್ಸೆಂಟೇಜ್. ಹಣ ಬಿಡುಗಡೆ ವಿಚಾರದಲ್ಲಿ ಮಾತ್ರ ಜಾಸ್ತಿ ಇದೆ, ಬೇರೆದ್ ಕೇಳಬೇಡಿ. ಹಣ ಬಿಡುಗಡೆ ವಿಚಾರದಲ್ಲಿ ಜಾಸ್ತಿ ಇದೆ. 3 ವರ್ಷಕ್ಕೂ ನಾವು ಕೊಡಬೇಕು. ಅದೇ ಪರ್ಸೆಂಟೇಜ್ ಜಾಸ್ತಿ ಇದೆ. 3 ವರ್ಷಕ್ಕೂ ನಾವು 60, 50, 30 ಅಂತ ಹೇಳೋದಿಲ್ಲ. ಹಣ ಬಿಡುಗಡೆ ವಿಚಾರವಾಗಿ ಎಲ್ಲಾ ಇಲಾಖೆಗಳು ಜಾಸ್ತಿ ತಗೊಂತಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದ್ಬಿಟ್ಟು ಕಡಿಮೆ ಮಾಡಬೇಕು. ಅವ್ರು ಕರೆದು ಹೇಳಿದ್ರೆ ನಾವು ಹೇಳ್ತೀವಲ್ಲ, ಕಡಿಮೆ ತಗೊಳ್ಳಿ ಅಂತ. ಗುತ್ತಿಗೆದಾರ ಸಂಘವು ಮಾರ್ಚ್ 5ರ ಗಡುವು ನೀಡಿದ್ದು, ಅಷ್ಟರೊಳಗೆ ಸರ್ಕಾರ ಸ್ಪಂದಿಸದಿದ್ರೆ ರಾಜ್ಯದ ಎಲ್ಲಾ ಸರ್ಕಾರಿ ಕಾಮಗಾರಿಗಳು ಬಂದ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.